ಹಾಸನದ ಗಾಂಧಿ ಭವನದಲ್ಲಿ ಹಾಸನ ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆ, ಹಸಿರು ಭೂಮಿ ಪ್ರತಿಷ್ಠಾನ ಹಾಗೂ ಪ್ರೇರಣಾ ವಿಕಾಸ ವೇದಿಕೆ ಹಾಸನದ ಸಂಯುಕ್ತ ಆಶ್ರಯದಲ್ಲಿ ಚರಕ ತರಬೇತಿ ಶಿಬಿರಕ್ಕೆ ಚಾಲನೆಯನ್ನ ನೀಡಲಾಯಿತು. ಗಾಂಧಿ ಭವನದಲ್ಲಿ ನಡೆದ ಶಿಬಿರ ಉದ್ಘಾಟನಾ ಸಮಾರಂಭಕ್ಕೆ ಸರ್ಕಾರದ ಜವಳಿ ಖಾತೆಯ ಆಯುಕ್ತರಾದ ಶ್ರೀಮತಿ ಕೆ ಜ್ಯೋತಿ ಐಎಎಸ್ ಚಾಲನೆಯನ್ನ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹಾಸನ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಸಿ ಸತ್ಯಭಾಮ ಐಎಎಸ್ ವಹಿಸಿದರು. ಚರಕ ಕುರಿತ ಮಾಹಿತಿ ಸಚ್ಚಿದಾನಂದ ಕೆಜೆ ಮೈಸೂರು ಮಾಹಿತಿಯನ್ನ ನೀಡಿದರು. ಅತಿಥಿಗಳಾಗಿ ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷ ಎಚ್ಪಿ ಮೋಹನ್, ಹಾಗೆ ಹಸಿರು ಭೂಮಿ ಪ್ರತಿಷ್ಠಾನ ಅಧ್ಯಕ್ಷರು ಸಿಬಿ ವೆಂಕಟೇಗೌಡ, ಪ್ರೇರಣಾ ವಿಕಾಸ ವೇದಿಕೆಯ ಅಧ್ಯಕ್ಷ ರೂಪಾ ಹಾಸನ್, ಹಿರಿಯ ಪತ್ರಕರ್ತ ಆರ್ಪಿ ವೆಂಕಟೇಶ್ ಮೂರ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ 2 ದಿನಗಳ ಶಿಬಿರದಲ್ಲಿ ಚರಕದ ಮಹತ್ವ, ಅದರ ಬಳಕೆ ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ನೀಡಲಾಗುವುದು. ಅಷ್ಟೇ ಸಿಂಪಲ್. ಮತ್ತೆ ನೋಡ ಅದ್ರ ಕೆಲಸ ಅದು ಮಾಡ್ತಾ ಇರುತ್ತಲ್ಲ. ನೀವು ತಿರುಗಿಸಿ ಬನ್ನಿ. ರಾಗಿ ಬನ್ನಿ ಮ್ಯಾಮ್. ರೂಪಾ ಮ್ಯಾಮ್ ಇಟ್ಕೊಂಡಿದ್ದೀನಿ ಇಲ್ಲಿ ಮೇಡಮ್. ನಾವು ರಾಗಿ ಬೀಸ್ತಾನೆ. ಗಾಂಧಿ ಭವನ ಬಹಳ ಅಚ್ಚುಕಟ್ಟಾಗಿ ಬಂದಿದೆ. ಇದು ವಾರ್ತಾ ಇಲಾಖೆಯವರು ಅವರು ಕಾಣಿಸ್ತಾ ಇದ್ದಾರೆ, ನಮ್ಮ ಕಾರ್ಯದರ್ಶಿಗಳು. ಮೇಡಮ್ ಬನ್ನಿ ಮೇಡಮ್. ಸೊ ಇದನ್ನು ಕಟ್ಟಿ ಇದನ್ನು ಲೋಕಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಿರ್ಮಿತಿ ಕೇಂದ್ರದವರು ಮಾಡಿದ್ದಾರೆ. ನಮಗೆ ಸವಾಲೇನು ಅಂತಂದರೆ ಗಾಂಧಿ ಭವನವನ್ನು ಬಳಸ್ಕೊಳ್ಳೋದು ಯಾವ ರೀತಿ ಅಂತ. ಗಾಂಧಿ ಭವನವನ್ನು ಇದಿಷ್ಟು ದೊಡ್ಡ ಬಿಲ್ಡಿಂಗು ಮತ್ತು ಇಷ್ಟು ಹಣವನ್ನು ನಾವು ಹೇಗೆ ಬಳಸ್ಕೋಬೇಕು, ಆಮೇಲೆ ಇಂಥ ಒಂದು ಪ್ರೈಮ್ ಜಾಗದಲ್ಲಿದೆ, ಇದನ್ನು ಹೇಗೆ ಬಳಸ್ಕೋಬೇಕು ಅಂತಂದ್ಬಿಟ್ಟು ಸವಾಲಾಗಿತ್ತು. ನಾವು 1 ವರ್ಷದಿಂದ ನೋಡಿದ್ವಿ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತಂದ್ಬಿಟ್ಟು. ಇದು ವೆಂಕಟೇಶ್ ಮೂರ್ತಿ ಅವರ ತಂಡದಿಂದ ಮೋಹನ್ ಅವರು ಯಾವಾಗಲೂ ಕ್ರಿಯಾಶೀಲರಾಗಿದ್ದಾರೆ. ಮೇಡಮ್ಮು ಅಷ್ಟೇ, ನಮ್ಮ ರೂಪಾ ಹಾಸನ್ ಮೇಡಮ್ ಅವರು ಕೂಡ ಕ್ರಿಯಾಶೀಲತೆಯಿಂದ ಅವರು ಏನಾದರೂ ಇಲ್ಲಿ ಮಾಡೋಣ ಅಂತಂದ್ಬಿಟ್ಟು ಸರ್ ಒಂದು ಪ್ರಪೋಸಲ್ ಮುಂದಿಟ್ಟರು. ನಾವು ಒಂದು ಎಷ್ಟು ಚರಕ ಸರ್, 10 ಅಲ್ವಾ, 10 ಚರಕವನ್ನು ನಾವು ಇದು ಮಾಡಿಬಿಟ್ಟು ಒಂದು ತರಬೇತಿ ಕೊಡೋಣ, ಒಂದು ಆ್ಯಕ್ಟಿವ್ ಆಗಿಡೋಣ ಈ ಒಂದು ಗಾಂಧಿ ಭವನವನ್ನು ಅಂತಂದ್ಬಿಟ್ಟು, ಗಾಂಧಿಯವರ ಆತ್ಮಕ್ಕೂ ಶಾಂತಿ ಸಿಕ್ಕಂಗಾಗುತ್ತೆ ಅಂತಂದ್ಬಿಟ್ಟು. ಗಾಂಧೀಜಿ ಹೆಂಗೆ ನೂಲು ತೆಗಿತಿದ್ರು ಅಂತ ಸೊ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕ್ಬಿಟ್ಟು ತೋರಿಸ್ದೆ. ಯಾಕೆಂದರೆ ಆ ಮಗುನೂ ಆ ನೂಲು ತೆಗೆಯೋದಕ್ಕೆ ಭಾಳ ಕಸರತ್ತು ಮಾಡ್ತಾಯಿತ್ತು. ಸರಿ, ಅದನ್ನು ಗಾಂಧೀಜಿ ನೂಲು ತೆಗೆಯೋದು ನೋಡಿದ ತಕ್ಷಣ ಗಾಂಧೀಜಿ ಆ ಮಕ್ಕಳಿಗೆ ಸೂಪರ್ ಮ್ಯಾನ್ ಆಗೋದು. ಅಂದರೆ ಏನು ಚೆನ್ನಾಗಿ ತೆಗಿತಾರೆ, ದಿನ ಬೆಳಗ್ಗೆ ಬರೋದು, ಆ ವಿಡಿಯೋ ನೋಡೋದು, ಅವ್ರು ಅದನ್ನು ಟ್ರೈ ಮಾಡೋದು. ಸೊ ಆಮೇಲೆ ಒಂದು 3 ದಿನ ಆದಮೇಲೆ ಆ ಮಕ್ಕಳು ಕೇಳಿದ್ರು, ಗಾಂಧೀಜಿ ಚರ್ಕದ ಬಗ್ಗೆ ಏನಾದ್ರು ಹೇಳಿದಾರ ಅಂತ. ಹೇಳಿದೆ, ನಾನು ಓದ್ಕೊಂಡಿಲ್ಲ ಗಾಂಧೀಜಿನ. ಸೊ ಎಲ್ಲರಿಗೂ ಅವ್ರ ಆತ್ಮಕಥೆಯನ್ನು ಒಂದೊಂದು ಕಾಪಿ ಕೊಟ್ಬಿಟ್ಟು ನೀವು ಓದಿ, ಎಲ್ಲೆಲ್ಲಿ ಚರ್ಕದ ಬಗ್ಗೆ ಇದೆ ಅಂಡರ್ಲೈನ್ ಮಾಡಿಬಿಟ್ಟು ಕೊಡಿ. ಸೊ ಅವ್ರು ಚರ್ಕಕ್ಕೋಸ್ಕರ ಇಡೀ ಪುಸ್ತಕನ ಓದಿದ್ರು. ಅವ್ರ ಮುಂದಿನ ವಾರ ಅವ್ರನ್ನ ಭೇಟಿ ಮಾಡಿದಾಗ ಅವ್ರ ಪ್ರಶ್ನೆಗಳು ಬೇರೆ ಬೇರೆ ಇತ್ತು. ಅಂದರೆ ನಾವು ಅವ್ರನ್ನ ಉತ್ತೇಜನ ಮಾಡೋದಕ್ಕೆ ಅದಕ್ಕೆ ಹೇಳ್ತಾರಲ್ಲ, ಟೀಚಿಂಗ್ ಅನ್ನೋದು ಇಟ್ ಈಸ್ ನಾಟ್ ಟು ಟೀಚ್ ವಾಟ್ ಟು ಲರ್ನ್, ಇಟ್ ಈಸ್ ಟು ಟೀಚ್ ಹೌ ಟು ಲರ್ನ್. ಹೆಂಗೆ ಅನ್ನೋದನ್ನು ಕಲಿಸೋದೇ ನಿಜವಾದ ಎಜುಕೇಷನ್ನ. ನಾವು ಇದನ್ನೇ ಓದಬೇಕು, ಆ ಮಕ್ಕಳು ಕೊಟ್ಟುಬಿಟ್ಟು ಇದನ್ನು ಓದಲೇಬೇಕು ನೀವು, ಅದೊಂಥರ ನಿಮ್ಗೆ ಆಬ್ಲಿಗೇಷನ್ಗೆ ಏನನ್ನೂ ಮಾಡೋಕ್ಕಾಗಲ್ಲ. ಅವ್ರ ಪ್ರೀತಿಯಿಂದ ಗಾಂಧಿನ ಒಪ್ಕೋಬೇಕು. ಈ ಗಾಂಧಿ ಭವನಕ್ಕೆ ಬಂದ ತಕ್ಷಣ ಮಕ್ಕಳುಗಳೆಲ್ಲ ಕನ್ವರ್ಟ್ ಆಗಿಬಿಡ್ತಾರೆ, ಗಾಂಧಿ ಬಗ್ಗೆ ಭಾಳ ಅಭಿಮಾನ ಬಂತು. ಇವೆಲ್ಲ ಸುಳ್ಳು. ನಾನು ಯೋಚನೆ ಮಾಡ್ತಾಯಿದ್ದೆ, ಇಷ್ಟು ಖರ್ಚು ಮಾಡಿರೋ ದುಡ್ಡಲ್ಲಿ ಒಂದು 30 ಶಾಲೆನ ಅಡಾಪ್ಟ್ ಮಾಡ್ಕೊಂಬಿಟ್ಟಿದ್ದಿದ್ರೆ, ಯಾವುದೊಂದು 30 ಸರ್ಕಾರಿ ಶಾಲೆನ ಅಡಾಪ್ಟ್ ಮಾಡ್ಕೊಂಡು ಬ್ರಹ್ಮಾಂಡ ಮಾಡಿಬಿಡ್ಬೋದು. ಗುರಿ ತಲುಪಿದ ನಂತರ ಇವರ ದೊಡ್ಡವರೆಲ್ಲ ಹೇಳ್ಕೊಟ್ಟಿದ್ರಲ್ಲ, ಈ ಗಾಂಧಿ ಮಾರ್ಗದಲ್ಲಿ ನಡ್ಕೊಂಡು ಹೋಗೋದು ಅಂಥೇಳಿ, ಅದೇ ಮಾರ್ಗದಲ್ಲಿ ನಡೀತಾ ಇವತ್ತು ಯಾವ ಕಡೆ ಹೋಗೋಕ್ಕೂ ಗೊತ್ತಾಗದೇ ಇರುವಂಥ ಬಹಳ ಏನಂತೀವಿ ಫ್ರಸ್ಟ್ರೇಷನ್ನು, ಡಿಸಪಾಯಿಂಟ್ಮೆಂಟ್. ಏನು ಮಾಡೋಕ್ಕೂ ಗೊತ್ತಾಗ್ತಿಲ್ಲ, ಸುಮ್ಮನೆ ಇರೋಕ್ಕೂ ಆಗ್ತಿಲ್ಲ, ಎಲ್ಲದನ್ನು ಸುಮ್ಮನೆ ನೋಡೋಕ್ಕೂ ಆಗ್ತಿಲ್ಲ. ಈ ಥರದ ಪರಿಸ್ಥಿತಿನಲ್ಲಿ ಆ್ಯಕ್ಚುಲಿ ನಾನಿದ್ದೀನಿ ಆ್ಯಸ್ ಎ ವ್ಯಕ್ತಿಯಾಗಿ. ಒಬ್ಬ ಅಧಿಕಾರಿಯಾಗಿ ನಾನು ಹೆಸರು ತೊಗೊಂಡಿರ್ಬೋದು, ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ಬೋದು, ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಿರ್ಬೋದು. ಬಟ್ ಅದಕ್ಕಂತ ನಂಗೆ ಸರ್ಕಾರ ಸಂಬಳ ಕೊಡುತ್ತೆ, ಅದನ್ನು ಹೇಳ್ಕೊಳ್ಳೋ ಅಂಥದ್ದು ಏನಿರಲ್ಲ ಅದರಲ್ಲಿ. ಬಟ್ ನಿಜವಾಗ್ಲೂ ಸ್ವಾತಂತ್ರ್ಯ ಅನ್ನೋದು ಬಂದು, ಈಗ ನಮಗೆ ಗಾಂಧಿ ಅಂದ ತಕ್ಷಣ ಸ್ವಾತಂತ್ರ್ಯನೇ ನೆನಪಿಗೆ ಬರೋದು.
ಸ್ವಾತಂತ್ರ್ಯ ಬಂದು 75 ವರ್ಷ ಆದ ನಂತರನೂ ಕೂಡ ಎಲ್ಲರ ಹತ್ರನೂ ನಾವು ಸ್ವಾವಲಂಬಿಯಾಗಿ ಗೌರವಯುತವಾಗಿ ಜೀವನ ಮಾಡಬೇಕು ಅನ್ನೋಂಥದ್ದು ಆಗಿಲ್ಲ. ಎಷ್ಟೊಂದು ಜನ ಬಹಳ ಬಡತನದಲ್ಲಿದ್ದಾರೆ. ಮತ್ತು ಈ ಸ್ವಾತಂತ್ರ್ಯ ತೊಗೊಂಡು ಏನು ಪ್ರಯೋಜನ ಆದಂಗಾಯಿತು. ಸೊ ಒಂದು ಏನಂತೀವಿ, ದೌರ್ಜನ್ಯ ಎಸಗ್ತಾ ಇದ್ದಂಥ ವ್ಯವಸ್ಥೆಯಿಂದ ಇನ್ನೊಂದು ದೌರ್ಜನ್ಯ ಎಸಗೋ ವ್ಯವಸ್ಥೆಗೆ ನಾವು ಬಂದಿದ್ದೀವಿ. ಅಟ್ಲೀಸ್ಟ್ ಅವರು ಹೊರಗಿಂದ ಬಂದಿದ್ದರು, ಆದರೆ ಈಗ ನಾವು ನಮ್ಮವರಿಂದನೇ ದೌರ್ಜನ್ಯಕ್ಕೆ ನಮ್ಮ ಜನ ಒಳಗಾಗ್ತಾ ಇದ್ದಾರೆ. ಇದನ್ನೆಲ್ಲ ಹೇಗೆ ತಡೆಯೋದು ನನಗಂತೂ ಗೊತ್ತಿಲ್ಲ. ಸರ್ ಹೇಳ್ದಂಗೆ ಬಹುಶಃ ಮುಂದಿನ ಪೀಳಿಗೆಗೆ ನಾವು ಮುಖ ತೋರ್ಸೋಕ್ಕೂ ಯೋಗ್ಯರಾಗಿ ನಾವು ಯಾರೂ ಉಳ್ಕೊಂಡಿರಲ್ಲ. ಸೊ ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಆದರೆ ಸರಿ ಮಾಡಲಿಕ್ಕಂತೂ ಏನು ದಾರಿ ಸದ್ಯದಲ್ಲಿ ಕಾಣಿಸ್ತಿಲ್ಲ. ಅದಕ್ಕೆ ತುಂಬ ದೊಡ್ಡದಾದ ಮನಸ್ಸು ಮತ್ತು ದೊಡ್ಡದಾದ ತ್ಯಾಗ ಬೇಕಾಗುತ್ತೆ. ಗಟ್ಟಿಯಾಗಲ್ಲ. ಇದನ್ನು ತಿರುಗಿಸಿದಾಗ ಏನಾಗುತ್ತೆ, ಹುರಿ ಆಗುತ್ತೆ. ಹುರಿ ಆದಾಗ ನೂಲು ಗಟ್ಟಿಯಾಗುತ್ತೆ. ಕರೆಕ್ಟಾ? ಕೈಯಲ್ಲಿ ಏನು ಮಾಡ್ತಿದ್ದೀವಲ್ಲ ಅದೇ ಕೆಲಸ ಚರ್ಕ ಮಾಡುತ್ತೆ. ನೀವು ಕೈಯಲ್ಲಿ ಏನು ಮಾಡ್ತಿದ್ರಲ್ಲ ಅಂಟ್ಕೊಂಡ್ಮೇಲೆ, ಈಗ ನಾನು ಕ್ಲಾಕ್ ವೈಸ್ ತಿರುಗಿಸ್ತಾ ಇದ್ದೀನಿ. ಗಡಿಯಾರ ಹೆಂಗೆ ತಿರುಗುತ್ತೆ, ಈಗ ಇಲ್ಲಿ ನಿಂತ್ಕೊಂಡು ಹುರಿ ಅಂದರೆ ಇದನ್ನು ನೀವು ಕೈಯಲ್ಲಿ ಹಿಂಗೆ ಹುರಿ ಮಾಡಿದ್ವಲ್ಲ, ನಾನು ಇಲ್ಲಿ ಇದನ್ನು ಹಿಂಗೆ ಹಿಡಿದು 3 ಸುತ್ತು ತಿರುಗ್ತು ಅಂತಂದರೆ ನೋಡಿದ್ದು ಗಟ್ಟಿ ಆಯಿತು. ಇವಾಗ ವಾಪಸ್ ಇದಕ್ಕೆ ಹಾಕಬೇಕು. ನಾವು ಇದನ್ನು ಹಿಂಗೆ ತಿರುಗಿಸ್ತಿದ್ದೀವಲ್ಲ, ಇಲ್ಲಿ ಸುತ್ಕೊಂಡಿರುತ್ತಲ್ವ, ಕೈ ಹಿಂಗಿರುತ್ತೆ. ಇದನ್ನು ಒಂಚೂರು ಉಲ್ಟಾ ತಿರುಗಿಸ್ಬಿಟ್ಟು ಕೈನ ಇಲ್ಲಿಗೆ ತಂದ್ರೆ ಇಲ್ಲಿ ಬಂತು. ಈಗ ತಿರ್ಗಾ ಕ್ಲಾಕ್ ವೈಸ್ ತಿರುಗಿಸ್ತಾ ಕೆಳಗೆ ಕೈ ಬಿಡ್ತಾ ಬಂತು ಅಂದರೆ ನಾವು ಮಾಡಿರೋ ನೂಲು ಇದಕ್ಕೆ ಬಂತು. ತಿರ್ಗಾ ಇಲ್ಲಿಂದ ಅದೇ ರಿಪೀಟ್ ಮಾಡ್ತಾ ಇಂಜಿನ್ ಮುಗಿಯೋ ತನಕ.